ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ನಿಮಗೆ ಕ್ರೋಶಾ ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಉಪಯೋಗಿಸ್ತಿರೋದು 6 ಎಳೆ ದಾರ ಮತ್ತು ಈ ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು 5 ಚೈನ್ನ ಹಾಕ್ಕೊಬೇಕು. 5 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನಾವು ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಇವಾಗ 6 ಚೈನ್ ಹಾಕ್ಕೊಬೇಕು. ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಗಿಲ್ಲ, ಒಳಭಾಗಕ್ಕೆ ಸ್ವಲ್ಪ ಬಿಟ್ಟು ನಾವು ಲಾಕ್ ಮಾಡಬೇಕು. ಆರು ಚೈನ್ ಹಾಕಿ ಒಳಭಾಗಕ್ಕೆ ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು 5 ಚೈನ್ನ ಹಾಕ್ಕೊಬೇಕು. ಫುಲ್ಲು ಅಷ್ಟೇ, ಅದು ಸಹ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 6 ಚೈನನ್ನು ಮಾತ್ರ ನಾವು ಒಳಭಾಗಕ್ಕೆ ಲಾಕ್ ಮಾಡಬೇಕು. 5 ಚೈನ್ ಮಾತ್ರ ಎಲ್ಲಿಗೆ ಬರುತ್ತೋ ಅದು ಅಲ್ಲಿಗೆ ಲಾಕ್ ಮಾಡಬೇಕು. ಹೀಗೆ ಇವಾಗ 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿದ್ಮೇಲೆ 6 ಚೈನ್ ಹಾಕಿ ಒಳಭಾಗಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಚೈನ್ ಹಾಕಿ ಎಲ್ಲಿ ಬರುತ್ತೋ ಅದು ಅಲ್ಲಿಗೆ ನಾನು ಲಾಕ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಹಾಕಿ ಬೀಡನ್ನು ಲಾಕ್ ಮಾಡಬೇಕು. ಹಾಗೆ ಬಟ್ಟೆಗೂ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ನಾವು ಲಾಕ್ ಮಾಡಬೇಕು. ಮತ್ತು ಇವಾಗ 6 ಚೈನ್ನ ಹಾಕ್ಕೊಬೇಕು. ಇದನ್ನು ಒಳಭಾಗಕ್ಕೆ ನಾವು ಲಾಕ್ ಮಾಡ್ಕೊಬೇಕು. ಮತ್ತು ಇವಾಗ ನಾವು 5 ಚೈನ್ ಹಾಕ್ಕೊಬೇಕು. ಹೀಗೇ ಫುಲ್ಲು ಸ್ಯಾರಿಗೆ ನಾವು ಹಾಕ್ಕೊಬೇಕು. 5 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಇವಾಗ ಮತ್ತೆ ನಾವು ಒಂದು ಬೀಡನ್ನ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಸೇರಿಸ್ಕೊಬೇಕು. ಮತ್ತು ಎಲ್ಲಿ ಬರುತ್ತೆ ನೋಡಿ ಅದನ್ನು ಲಾಕ್ ಮಾಡ್ಕೊಬೇಕು. ಹೀಗೇ ಹಾಕಬೇಕು. ಫಸ್ಟ್ ಸ್ಟೆಪ್ನ ಹೀಗೆ ಹಾಕ್ಕೊಂಡು ಹೋಗ್ಬೇಕು. ಮತ್ತು 5 ಚೈನ್ ಹಾಕಬೇಕು. ಈ ಥರ ಫಸ್ಟ್ ಲೈನನ್ನು ನಾವು ಈ ಥರ ಹಾಕ್ಕೊಬೇಕು ಫುಲ್ ಸ್ಯಾರಿಗೆ. ನೆಕ್ಸ್ಟ್ ಲೈನಿಗೆ ತೋರಿಸ್ಕೊಡ್ತೀನಿ. ನಾವು ಲಾಕ್ ಏನು ಮಾಡಿದ್ದೀವೋ ಆ ಲಾಕ್ ಹತ್ರನೇ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು 5 ಚೈನು ಒಳಗಡೆ ಏನಿದೆ ಅಲ್ಲಿ ಒಂದು ಸರಿ ಲಾಕ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸರಿ ನಾನು ಲಾಕ್ ಮಾಡ್ತಿದ್ದೀನಿ. 2 ಸರಿ ಲಾಕ್ ಮಾಡಿದ್ದೀನಿ. 2 ಸರಿ ಆದಮೇಲೆ ನೀಡಲ್ ಮೇಲೆ 2 ಸರಿ ಕ್ರೋಶಾ
ಸುತ್ತಕೊಂಡು ದಾರ ಸುತ್ತಕೊಂಡು ತ್ರಿಬಲ್ ಸೆಟ್ ಕ್ರೋಶನ ಹಾಕ್ತಾಯಿದ್ದೀನಿ. ಎರಡರಲ್ಲೊಂದು 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 ಹೀಗೆ 3 ಸರಿ ಮಾಡಬೇಕು. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಬೇಕು. ಎರಡರಲ್ಲೊಂದು 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 ಹೀಗೆ 13 ತ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡ್ಕೊಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲನೂ. ಪಾಸ್ ಮಾಡಿ. ಹೀಗೆ 13 ತ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡ್ಕೊಬೇಕು. 1 2 3 4 5 6 7 8 9 10 11 12 13 ತ್ರಿಬಲ್ ಸೆಟ್ ಕ್ರೋಶ ಆದಮೇಲೆ ನಾವು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಾರಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಒಂದು ಚೈನ್ನ ಹಾಕ್ಕೊಬೇಕು. ಒಂದು ಚೈನ್ ಹಾಕಿ ನಾವು ಮಣಿ ಹತ್ತಿರ ಏನು ಲಾಕ್ ಮಾಡಿದ್ದೀವಿ ಆ ಲಾಕಲ್ಲಿ ನಾವು ಲಾಕ್ ಮಾಡಬೇಕು. ಕನ್ಫ್ಯೂಸ್ ಆಗೋದು ಬೇಡ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನಾವು 5 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿ ಮಣಿ ಏನಿದೆ ಅಲ್ಲಿ ಲಾಕ್ ಹಾಕಿರ್ತೀವಲ್ಲ ಆ ಲಾಕಲ್ಲಿ ಒಂದು ಲಾಕ್ ಹಾಕ್ತಾಯಿದ್ದೀನಿ. ಆ ಲಾಕ್ ಹಾಕಿದ್ಮೇಲೆ 6 ಚೈನ್ ಹಾಕ್ಕೊತೀನಿ. 6 ಚೈನ್ ಹಾಕಿದ್ಮೇಲೆ ಮಣಿನ ಲಾಕ್ ಮಾಡಿರ್ತೀವಲ್ಲ ಮತ್ತೆ ಆ ಚೈನ್ನಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ 5 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕಲ್ಲಿ ಲಾಕ್ ಮಾಡಿದ್ದೆ, ಇವಾಗ ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 13 ತ್ರಿಬಲ್ ಸೆಟ್ ಕ್ರೋಶ ಆದಮೇಲೆ ಚೈನ್ ಒಳಗಡೆ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಲಾಕಲ್ಲಿ ನಾವು ಲಾಕ್ ಮಾಡ್ತೀವಿ. ಮತ್ತು 6 ಚೈನ್ ತೊಗೊಂಡು ಬೀಡ್ ಪಕ್ಕದಲ್ಲಿರೋ ಲಾಕಿಗೆ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ತೊಗೊಂಡು 5 ಚೈನ್ ಒಳಗಡೆಗೆ ನಾವು ಲಾಕ್ ಮಾಡ್ತೀವಿ. ಈಗ ಮತ್ತೆ 13 ತ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡಬೇಕಿಲ್ಲಿ. ಹೀಗೆ ಡಿಸೈನ್ ಕಂಟಿನ್ಯೂಟಿ ಆಗುತ್ತೆ. ಹೀಗೆ 13 ಆದಮೇಲೆ 5 ಚೈನ್ ಗ್ಯಾಪ್ ಏನಿದೆಯೋ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಆ ಗ್ಯಾಪಲ್ಲಿ ಒಂದು ಸರಿ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಮತ್ತು ಬೀಡ್ ಪಕ್ಕದಲ್ಲಿರೋದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 6 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲೇ ಇರೋ ಈ ಲಾಕಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು 5 ಚೈನ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ತ್ರಿಬಲ್ ಸೆಟ್ ಕ್ರೋಶನ ಹಾಕ್ಕೊಬೇಕು. ಲಾಸ್ಟಲ್ಲಿ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಲಾಕ್ ಮಾಡಿಕೊಂಡು ನಾವು ಮತ್ತೆ ಒಂದು ಚೈನ್ ಹಾಕಿ ಲಾಕಲ್ಲಿ ಲಾಕ್ ಮಾಡೋದು. ದಾರನ ಕಟ್ ಮಾಡಿ ಡಿಸೈನ್ ಹೇಗೆ ಕಾಣಿಸುತ್ತೆ.
ಈಗ ನಾನು ದಾರಾನ ಕಂಪ್ಲೀಟ್ ಮಾಡಿದೆ. ಈಗ ಮತ್ತೆ ನಾನು ನೆಕ್ಸ್ಟ್ ಕಲರ್ ದಾರ ತೊಗೊಂಡಿದ್ದೀನಿ. ಆ ದಾರನೂ ನಾನು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಈ 5 ಚೈನ್ ಏನು ಹಾಕ್ಕೊಂಡಿದ್ದೀವೋ ಅದರಲ್ಲೊಂದ್ಸರಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 3 ಚೈನ್ ಹಾಕ್ಕೊತೀನಿ. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 3 ಚೈನ್ ಹಾಕ್ತಿದ್ದೀನಿ. 5 ಚೈನ್ ಒಳಗಡೆ ನಾನು ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ನಾವು ಮತ್ತೆ ಆರ್ಚ್ ಮಾಡಬೇಕು. ಟ್ರಿಬಲ್ ಸೆಟ್ ಕ್ರೋಶನ್ನ ಹಾಕ್ಕೊಬೇಕು. ಇಲ್ಲಿ ನಾವು 15 ಟ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡಬೇಕಾಗುತ್ತೆ. ಏಕೆಂದರೆ ಈ ಆರ್ಚ್ ಒಂದು ಸ್ವಲ್ಪ ದೊಡ್ಡದಾಗಿ ಬರಬೇಕು. ಅದಕ್ಕೋಸ್ಕರ ಮೇಲ್ಗಡೆ ಆರ್ಚ್ನ ನಾವು 13 ತೊಗೊಂಡಿದ್ವಿ, ಆದರೆ ಕೆಳಗಡೆ ಇದರಲ್ಲಿ ನಾವು 15 ಟ್ರಿಬಲ್ ಸೆಟ್ ಕ್ರೋಶನ ನಾವು ಮಾಡ್ಕೊಬೇಕು. ಇದನ್ನ ಒಬ್ಬರು ಕೇಳಿದರು ನನಗೆ ಡಬಲ್ ಆರ್ಚ್ ಡಿಸೈನ್ನ ತೋರಿಸ್ಕೊಡಿ ಅಂತ. ನನಗೆ ಟೈಮ್ ಇರಲಿಲ್ಲ, ಅದರಿಂದ ತೋರಿಸ್ಕೊಟ್ಟಕ್ಕಾಗಲಿಲ್ಲ. ಅದಕ್ಕೆ ನಾನು ಇವತ್ತನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ನೋಡಿ, 1 2 3 4 5 6 7 8 9 10 11 12 13 14 15 ಟ್ರಿಬಲ್ ಸೆಟ್ ಕ್ರೋಶ ಮಾಡ್ಕೊಂಡಾದ್ಮೇಲೆ 3 ಚೈನ್ ಇದೆಯಲ್ಲ, 3 ಚೈನ್ ಒಳಗಡೆ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. ಹಾಕಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕ್ಕೊಬೇಕು. ಮೂರು ಚೈನ್ ಒಳಗಡೆ ಏನಿದೆ ಮತ್ತು ಲಾಕ್ ಮಾಡಬೇಕು. 5 ಚೈನ್ ಒಳಗಡೆ ಲಾಕ್ ಮಾಡಬೇಕು. 3 ಚೈನ್ ಹಾಕ್ಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಇವಾಗ ಟ್ರಿಬಲ್ ಸೆಟ್ ಕ್ರೋಶನ ಮಾಡಬೇಕು. ಹೀಗೆ ಫುಲ್ಲು ಸ್ಯಾರಿ ನಾವು ಮಾಡ್ಕೊಬೇಕಾಗತ್ತೆ. ಬ್ರೈಡಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಈ ಥರ ಡಿಸೈನ್ ನಿಮಗೆ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪು ಮೂರು ಚೈನ್ ಹಾಕಿದ್ವಲ್ಲ, ಆ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮೂರು ಚೈನ್ ಏನಿತ್ತು ಆ ಚೈನ್ ಒಳಗಡೆ ಲಾಕ್ ಇತ್ತಲ್ಲ, ನಾವು ಲಾಕ್ ಸ್ಟಾರ್ಟ್ ಮಾಡಿದ್ವಲ್ಲ ಆ ಲಾಕಲ್ಲಿ ಹಾಕಿ ಮತ್ತು ಚೈನ್ ಒಳಗಡೆನೂ ಒಂದು ಸರಿನ ಲಾಕ್ ಮಾಡ್ತೀನಿ. ಲಾಕ್ ಮಾಡಾದ್ಮೇಲೆ ನಾನು ಮತ್ತೆ 3 ಚೈನ್ ತೊಗೊತೀನಿ. 3 ಚೈನ್ ತೊಗೊಂಡು 3 ಚೈನ್ ಒಳಗಡೆ ನಾನು ಲಾಕ್ ಮಾಡ್ತೀನಿ. ಇಲ್ಲಿ ಏನು ಚೈನ್ ಕಾಣಿಸ್ತಾ ಇದೆಯೋ
ಈ ಚೈನ್ ಒಳಗೆ ಒಂದೊಂದಕ್ಕೂ ಒಂದೊಂದು ಚೈನ್ ಒಳಗಡೆನೂ ನಾನು ಇವಾಗ ನೀಡಲ್ ಮೇಲೆ ಒಂದು ಸರಿ ದಾರ ಇದು ಮಾಡಿ ಕಂಬಗಳನ್ನ ಹಾಕ್ಕೊಂಬರ್ತೀನಿ. ಕಂಬ ಹಾಕಿ ಲಾಸ್ಟಿಗೆ ಏನು ಉಳಿಯುತ್ತೋ ಅಲ್ಲಿ ಒಂದು ಹಾಕ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಹೋಲ್ ಏನು ಕಾಣಿಸ್ತಿದೆಯೋ ಆ ಹೋಲ್ ಒಳಗಡೆ ಎಲ್ಲನೂ ನಾನು ಕಂಬ ಹಾಕಿ ಮತ್ತು ಬೀಡ್ಸ್ಗಳನ್ನ ಹಾಕ್ಕೊಂಡು ಬರ್ತೀನಿ. ಪ್ರತಿಯೊಂದು ಚೈನ್ಗೂ ನಾವು ಹಾಕಬೇಕು, ಎಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ. ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ಕೊಬೇಕು. ಏನು ಚೈನ್ ಕಾಣಿಸ್ತಿದೆಯೋ ಒಂದೊಂದು ಚೈನ್ಗೂ ನಾವು ಕಂಬಗಳನ್ನ ಹಾಕ್ಕೊಂಡು ಬರಬೇಕು. ಎರಡರಲ್ಲೊಂದು ಎರಡರಲ್ಲೊಂದು ಕಂಬದೊಳಗಡೆ ಹಾಕ್ತಾ ಇಲ್ಲ ನಾನು. ಕಂಬದ ಮೇಲಿರುತ್ತಲ್ಲ ಚೈನು, ಆ ಚೈನ್ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೆ ಲಾಕ್ ಮಾಡಿ, ಬೀಡೆಲ್ಲ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ 3 ಚೈನ್ ಒಳಗಡೆ ಲಾಕ್ ಮಾಡಿ ಮತ್ತೆ ಕಂಬಗಳು ಬೀಡ್ಸ್ ಹಾಕಬೇಕು. ಕಂಬ ಹಾಕ್ಕೊಂಡು ಈ ಥರ ಡಿಸೈನ್ ಕಾಣಿಸುತ್ತೆ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿ ಫೈನಲಿ ಡಿಸೈನ್ ನಿಮಗೆ ಈ ಥರ ಕಾಣಿಸುತ್ತೆ. ಇದ್ರ ಮೇಲ್ಗಡೆನೂ ನಾವು ವರ್ಕ್ ಮಾಡ್ಬೋದು. ಸ್ಟೋನ್ ಚೈನ್ ಸಿಗುತ್ತೆ ನಿಮಗೆ. ಆ ಸ್ಟೋನ್ ಚೈನ್ನ ಇಲ್ಲಿ ಇದೇನು ನಿಮಗೆ ಕಾಸ್ಟ್ ಬೀಳಲ್ಲ, ಕಡಿಮೆ ರೇಟಲ್ಲೇ ನಿಮಗೆ ಸಿಗುತ್ತೆ ಸ್ಟೋನ್ ಚೈನು. ಈ ಥರನೇ ಎಲ್ಲದಕ್ಕೂ ಅಂಟಿಸ್ಕೊಂಡು ಹೋಗಬೇಕು.
ಫೈನಲಿ ಡಿಸೈನ್ ನಿಮಗೆ ಈ ಥರ ಕಾಣಿಸುತ್ತೆ. ಸ್ಟೋನ್ ಚೈನ್ ಅಂಟಿಸಿದ್ರೆ ಸ್ಟೋನ್ ಚೈನ್ ಆದರೂ ಅಂಟಿಸ್ಬೋದು, ಇಲ್ಲ ಹಾಫ್ ಪರ್ಲ್ ಆದರೂ ಅಂಟಿಸ್ಬೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.